ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅದ್ವಿಕಾ ಜಾಬ್ ಕನ್ಸಲ್ಟೆನ್ಸಿ. ನಾನು ಪ್ರಿಯಾ. ಇವಾಗ ಆಲ್ಮೋಸ್ಟ್ ಒಂದು ಶಾರ್ಟ್ ವೀಡಿಯೋಸೆಲ್ಲ ತುಂಬಾ ಅಪ್ಲೋಡ್ ಆಗಿದೆ, ನೀವು ನೋಡಿಲ್ಲ ಅಂದರೆ ನೋಡ್ಬೋದು. ಓಕೆ, ಸೊ ಅದ್ರ ಬಗ್ಗೆನೇ ಒಂದು ವಿಡಿಯೋ, ಸ್ವಲ್ಪ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾವ ಥರ ಕೆಲಸ ಏನು ಮಾಡಬೇಕು ಅನ್ನೋದು. ಸೊ ಅದ್ರ ಬಗ್ಗೆ ಈ ಡೀಟೇಲ್ಸ್ ವೀಡಿಯೋಸ್. ಓಕೆ, ಸೊ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂತಂದರೆ ಹೊಸ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಹೊಸ ಜಾಬ್ಸ್ ಕೂಡ ಬರ್ತಾ ಇರುತ್ತೆ, ಆದರೆ ಅದು ಡಿಫ್ರೆಂಟ್ ಆಗಿರುತ್ತೆ. ಯಾವ ಥರ ಅಂತ ನೀವು ನೋಡ್ತಾ ಇರ್ತೀರ. ಓಕೆ ಅಲ್ವಾ? ಸೊ ನನ್ನ ಇನ್ಸ್ಟಾಗ್ರಾಮ್ ಕೂಡ ಇದೆ, ನೀವು ನೋಡಿಲ್ಲ ನಾವು ನೋಡಿ. ಬಟ್ ಆದರೆ ಇನ್ಸ್ಟಾಗ್ರಾಮಿಂದ ನನಗನ್ನಿಸ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರನೇ ಅವ್ರಿಗೋಸ್ಕರನೇ ಈ ವಿಡಿಯೋಸ್. ಆ್ಯಕ್ಚುಲಿ ನಾನು ಇವಾಗಿರೋ ಸಿಚುವೇಷನಲ್ಲಿ 9 ಮಂತ್ ಪ್ರೆಗ್ನೆಂಟು. ಬಟ್ ಆದರೂ ನನಗೇನಂತ ಹೇಳಿದ್ರೆ ಒಂದು ಮೋಟಿಫಿಕೇಷನ್ ಬರುತ್ತೆ, ಅಂದರೆ ಅವ್ರಿಗೋಸ್ಕರ ಏನಾದರೂ ಮಾಡಬೇಕು. ಸೊ ನನ್ನ ಸಬ್ಸ್ಕ್ರೈಬ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ನನಗೆ ಖುಷಿ ಕೊಡೋ ವಿಷಯ. ಅದರಿಂದನೇ ನಾನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಕೊಂಡು ಮಾಡಬೇಕು ಅಂತ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಓಕೆ ಅಲ್ವಾ? ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಯಾವಾಗ ಇದೇ ಥರ ಇರಲಿ ಅಂತ ಹೇಳ್ತೀನಿ, ನನಗೆ ಖುಷಿ. ಬಟ್ ಹಿಂದಿಯಲ್ಲಿ ವೀಡಿಯೋಸ್ ಕೇಳ್ತಿದ್ದಾರೆ, ಆದಷ್ಟು ಟ್ರೈ ಮಾಡ್ತೀನಿ. ಬಟ್ ನನಗೆ ಬಂದು ಜಾಸ್ತಿ ಜನ ಫಾಲೋವರ್ಸ್ ಆಗಲಿ, ತುಂಬ ಸಪೋರ್ಟಿಂಗ್ ಮಾಡೋರಾಗಲಿ ನನಗೆ ಜಾಸ್ತಿ ಕನ್ನಡದವರೇ. ಓಕೆ, ಸೊ ಹಂಗಾಗಿ ಅವ್ರಿಗೆ ಫಸ್ಟ್ ವೀಡಿಯೋಸ್ ನಾನು ಮಾಡ್ತೀನಿ, ಆಮೇಲೆ ಮಿಕ್ಕಿದ ಏನೇ ಇದ್ರೂ ಸಹ. ಓಕೆ ಅಲ್ವಾ? ಸೊ ಈಗ ಬಂದು ಏನಪ್ಪ ಅಂತಂದರೆ ನಾನು ಆಲ್ರೆಡಿ ಒಂದು ಫ್ರೆಂಚೈಸಿ ಸೇಲ್ದು ಹಾಕಿದೆ. ಓಕೆ ಅಲ್ವಾ? ಸೊ ಅದು ಹೇಗೆ ಏನು ಅದರ ಡೀಟೇಲ್ ಕೊಡ್ತೀನಿ. ಸೊ ಅವ್ರಿಗೆ ಯಾವ ಥರ ಸ್ಯಾಲ್ರೀಸ್ ಇರುತ್ತೆ ಮತ್ತು ಅವ್ರಿಗೆ ಯಾವ ಥರ ಕೆಲಸ ಇರುತ್ತೆ ಅದರ ಡೀಟೇಲ್ ನಾನು ಕೊಡ್ತೀನಿ. ಓಕೆಲ್ವಾ? ಸೊ ಇವಾಗ ಬಂದು ಏನಪ್ಪ ಅಂದರೆ ಫ್ರೆಂಚೈಸಿ ಸೇಲ್ ಅಂತ ಹೇಳಿದ್ರೆ ಏನಂದರೆ, ಆಲ್ಮೋಸ್ಟ್ KFC ನೋಡಿರ್ತೀರಾ, MI ಶೋರೂಮ್ದು ಅದು ನೋಡಿರ್ತೀರಾ, ಆಂಬೂರ್ದು ನೋಡಿರ್ತೀರ, ಸೊ ಹೋಟೆಲ್ದು. ಸೊ ಅದೇ ಥರ JFC ಇದೆ. ಸೊ ಅದೇ ಥರ ಫ್ರೆಂಚೈಸ್. ಓಕೆ, ಸೊ ಇದು ಕೂಡ ಅದೇ ಥರನೇ ಇರುತ್ತೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಇದು ಬಂದು ಲೇಬರ್ ಕಾಂಟ್ರಾಕ್ಟ್. ಓಕೆ, ಈ ಲೇಬರ್ ಕಾಂಟ್ರಾಕ್ಟ್ ಯಾವ ಥರ ಹೇಗೆ ಅನ್ನೋದು ಅದರನ್ನೇ ಡೀಟೇಲ್ ನಾನು ಕೊಡ್ತೀನಿ. ಸೊ ವಿಡಿಯೋ ಮಿಸ್ ಮಾಡ್ತೀರಾ ನೋಡಿ ಅಂತ ಹೇಳ್ತೀನಿ. ಸೊ ಇವಾಗ ಬಂದು ಏನಪ್ಪ ಅಂತಂದರೆ 15,000 ಸ್ಯಾಲರಿ. ಸ್ಟಾಫ್ ಬೇಕಿದ್ದಾರೆ, ಸೊ ಅವ್ರಿಗೆ ಅದು ಫಿಕ್ಸ್ ಆಗುತ್ತೆ. ಬಟ್ ಬರೋ ಸ್ಟಾಫ್ಗೆ ಏನು ಕೆಲಸ ಇರುತ್ತೆ, ಸೊ ಅದರದ್ದು ಡೀಟೇಲ್ಸ್. ಓಕೆ ಅಲ್ವಾ? ಸೊ ಇವಾಗ ಬಂದು ಏನಪ್ಪ ಅಂತಂದರೆ ಬರೋ ಸ್ಟಾಫ್ಗೆ 15,000 ಸ್ಯಾಲ್ರಿ ನಾವು ಫಿಕ್ಸ್ ಮಾಡ್ತೀವಿ. ಸೊ ಅವ್ರಿಗೆ ಬಂದು 2 ಫ್ರೆಂಚೈಸಿ ಸೇಲ್ಸ್ ಇರುತ್ತೆ. 25,000 to 25,000 2 ಫ್ರೆಂಚೈಸಿ ಇರುತ್ತೆ ಮಂತ್ಲಿ ಸೇಲ್ ಮಾಡಿದ್ರೆ. ಅವ್ರಿಗೆ ಅದು ಸೇಲ್ ಮಾಡಿಕೊಂಡ್ರೆ ಸಾಕು, ಬೇರೆ ಏನು ಮಾಡಿಲ್ಲ ಅನ್ನೂ ಪರವಾಗಿಲ್ಲ. ಇಲ್ಲ ನಾನು ಇನ್ನೂ ಸ್ವಲ್ಪ ಇನ್ಸೆಂಟಿವ್ಸ್ ಬೇಕಿದೆ, ನನಗೆ ಎಕ್ಸ್ಟ್ರಾ ಸ್ಯಾಲ್ರೀಸ್ ಬೇಕಾಗಿದೆ, ನಾನು ಟಾರ್ಗೆಟ್ ಅಚೀವ್ ಆಗಬೇಕು, ನಾನು ಇನ್ನೂ ಏನಾದರೂ ಮುಂದೆ ಹೋಗಬೇಕು, ನಾನು ಇನ್ನೂ ಒಳ್ಳೆಯ ಪ್ರಮೋಷನ್ ಆಗಬೇಕು, ನನಗೆ ಇನ್ನೂ ಒಳ್ಳೆಯ ಕೆಲಸಕ್ಕೆ ನಾನು ಜಾಯ್ನ್ ಆಗಬೇಕು ಅಂತ ಏನಿದೆ ಅಂದರೆ ಅವ್ರಿಗೆ ನಾವು ಸ್ವಲ್ಪ ಸಪೋರ್ಟಿಂಗ್ ಮಾಡ್ತೀವಿ. ಬಟ್ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಓಕೆ, ಸೊ ಅದು ಬಂದು ಯಾವಾಗ ಹೇಗೆ ಅಪ್ಪ ಅಂತಂದರೆ 50,000 ಸ್ಯಾಲ್ರೀಸ್ ಇರುತ್ತೆ. ಓಕೆ, 50,000 ಪ್ಯಾಕೇಜ್ ಇರುತ್ತೆ. ಸೊ ಆ 50,000 ರುಪೀಸ್ದು ಅವ್ರೇನಾದ್ರು ಫ್ರೆಂಚೈಸಿ 2 ಸೇಲ್ ಮಾಡಿದ್ರೆ ಅಂದ್ಕೊಳ್ರಿ. ಸೊ ಅದರಲ್ಲಿ ಬರೋ ಎಷ್ಟು ಬರುತ್ತೆ ಅದರಲ್ಲಿ ನೋಡಿಬಿಟ್ಟು ನಾವು 5 ಆಗಲಿ ಇನ್ಸೆಂಟಿವ್ ಸಿಗುತ್ತೆ, ಇಲ್ಲ 10 ಆದರೂ ಆಗಲಿ ಇನ್ಸೆಂಟಿವ್ ಸಿಗುತ್ತೆ. ಓಕೆ, ಆಲ್ಮೋಸ್ಟ್ ನನಗೆ ಗೊತ್ತಿರೋ ಥರ 5,000 ರುಪೀಸ್ ಫಾರ್ ಇನ್ಸೆಂಟಿವ್ಸ್ ಅಂದರೆ 10,000 ಅಲ್ಲಿಗೆ ಆಯಿತು. ಓಕೆ, ಸೊ 15 ಇಂಟು 10,000 ರುಪೀಸ್ ಎಷ್ಟಾಯಿತು? 25,000 ರುಪೀಸ್ ವಿತ್ ಇನ್ಸೆಂಟಿವ್ಸ್ ಸೇರಿ ಅವ್ರಿಗೆ ಬರುತ್ತೆ. ಓಕೆ, ಸೊ ಇಲ್ಲ 1 ಲ್ಯಾಕ್ದು ಫ್ರೆಂಚೈಸ್ ಏನಾದರೂ ಅವ್ರು ಸೇಲ್ ಮಾಡಿದ್ದಾರೆ ಅಂದರೆ ಅವ್ರು ಒಂದೇ ಮಾಡಲಿ 2 ಮಾಡಲಿ ಯಾವುದೇ ಇದು ಮಾಡಲ್ಲ. 25 ಮೇಲೆ ಎಷ್ಟೇ ಮಾಡಲಿ ಅದು ಅವ್ರಿಗೇ ಇನ್ಸೆಂಟಿವ್ಸ್ ಬರುತ್ತೆ. ಸೊ 25 ಬಂದು ಇನ್ಸೆಂಟಿವ್ಸ್ ಯಾಕೆ ಇಲ್ಲ ಅಂತ ಹೇಳಿದ್ರೆ ಆಫೀಸ್ದು, ಲೇಬರ್ದು ಪ್ರತಿಯೊಂದು ಅದರಲ್ಲೇ ಹೋಗುತ್ತೆ. ಸೊ ಹಂಗಾಗಿ ಅವ್ರು ಟಾರ್ಗೆಟ್ ಅಚೀವ್ ಮಾಡಿದ್ರೆ ಅವ್ರಿಗೆ ಓನ್ಲಿ ಫಾರ್ 15,000 ಏನು ಸ್ಯಾಲ್ರಿ ಇರುತ್ತೆ ಅದು ಸಿಗುತ್ತೆ. ಸೊ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಬೇಕು. ಇವಾಗ ಆಲ್ಮೋಸ್ಟ್ ನೀವು ಪ್ರಾಪರ್ಟಿದೆಲ್ಲ ನೋಡ್ತಾನೆ ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಪ್ರಾಪರ್ಟಿದೆಲ್ಲ ಹೇಗಿರುತ್ತೆ ಏನು ಅಂದರೆ ಅದು ಬಂದು ಲಾಕ್ ಇರುತ್ತೆ, ಅಂದರೆ ತುಂಬಾ ಲಕ್ಷ ಗಟ್ಟೆ ಇರುತ್ತೆ. ಬಟ್ ಅವ್ರು ಮಾಡಿದ್ರೆ ಅವ್ರಿಗೆ 50,000 1 ಲ್ಯಾಕ್ ಆ ಥರ ಕೊಡ್ತಾರೆ. ಅದಕ್ಕೆ ನಾವು ಹೆವಿ ಪ್ರೆಷರು ಬೇಡ ಕೆಲಸದಲ್ಲಿ, ಹೆವಿ ರಿಸ್ಕು ಬೇಡ. ಸೊ ಅದು ಮೇಯ್ನ್ ಆಗಿದೆ. ಓಕೆ ಅಲ್ವಾ? ಸೊ ಹಾಗಾಗಿ ಈ ವಿಡಿಯೋ ಅವ್ರಿಗೋಸ್ಕರ ತುಂಬಾ ಹೆಲ್ಪ್ಫುಲ್ಲು. ಜಾಸ್ತಿ ರಿಸ್ಕ್ ಬೇಡ, ಸಿಂಪ್ಲಿ ಕೆಲಸ ಆಗಬೇಕು. ಸೊ ಅದಕ್ಕೋಸ್ಕರ ಈ ವಿಡಿಯೋಸು. ತುಂಬ ಜನ ಓದ್ಕೊಂಡಿರೋರು ಇರ್ತಾರೆ, 1 ಮಂತ್ 2 ಮಂತ್ಗೋಸ್ಕರ ಬರೋರು ಇರ್ತಾರೆ, ನಾಲೆಜ್ ತೊಗೊಳ್ಬೇಕು ಅಂತಿರೋರು ಅವರು ಸಹ ಟ್ರೈ ಮಾಡ್ಬೋದು. ಬಟ್ ನಮ್ಮ ಹತ್ರ ಏನಪ್ಪ ಅಂತಂದರೆ ಈ ಕ್ರೆಡಿಟ್ ಕಾರ್ಡ್ ಆಗಲಿ, ಈ ಸೇಲ್ಸ್ ಆಗಲಿ, ಅದರಲ್ಲೆಲ್ಲ ಬಂದು ಏನಪ್ಪ ಒಂದು ರೂಲ್ಸ್ ಅಂದರೆ ಅದು ಆದ್ರೇ ಅವ್ರಿಗೆ ಸ್ಯಾಲ್ರಿ. ಸೊ ಅದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ, ಸ್ಯಾಲ್ರಿದಲ್ಲಿ ಹೋಗಿ ಜಾಯಿನ್ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ಅವ್ರು ಟಾರ್ಗೆಟ್ ಅಚೀವ್ ಆಗೋಲ್ಲ, ಮತ್ತು ತುಂಬ ಪ್ರಾಬ್ಲಮ್ ಆಗುತ್ತೆ, ಸ್ಯಾಲ್ರೀಸ್ ಎಲ್ಲ ಓಲ್ಡ್ ಆಗುತ್ತೆ. ಸೊ ಅವರು ಕೊಡೋ ಆಫರ್ ಲೆಟ್ರಲ್ಲಿ ಇಶ್ಯೂ ಅಲ್ಲೇ ಮೆನ್ಷನ್ ಮಾಡಿಬಿಡ್ತಾರೆ. ಸೊ ಅದನ್ನು ನೋಡಿರಲ್ಲ ಇವರು. ಓಕೆ, ನಾನು ಯಾಕೆ ಈ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಅಂದರೆ ತುಂಬ ಕಂಪನೀಸಲ್ಲಿ ಟಾರ್ಗೆಟ್ ಬೇಸಲ್ಲಾದರೆ ಇದೇನೇ ಆಗುತ್ತೆ ಮೇಲೆ. ಯಾವ ಕಂಪನಿ ಟಾರ್ಗೆಟ್ ಇಲ್ಲ ಫಸ್ಟ್ ಹೇಳಿ? ಎಲ್ಲ ಕಂಪನಿ ಟಾರ್ಗೆಟ್ ಇರುತ್ತೆ. ಓಕೆ, ಸೊ ಆದರೆ ಒಂದೊಂದು ಕಂಪನಿ ಹೇಳುತ್ತೆ, ಒಂದೊಂದು ಕಂಪನಿ ಹೇಳಲ್ಲ. ಓಕೆ, ಸೊ ಇದು ಸ್ಯಾಲ್ರಿ ರೆಸ್ಪಾನ್ಸಿಬಲ್ ಆಗಲಿ ಏನೇ ಆಗಲಿ ಅದು ನಾವೇ ಇರ್ತೀವಿ. ಬಟ್ ಸ್ಯಾಲ್ರಿ ಕೊಡೋರು ಬೇರೆ ನಮ್ಮ ಬಾಸ್ ಇರ್ತಾರೆ. ಓಕೆ, ಸೊ ನಾನೇನಿದ್ರು ಹೈರಿಂಗ್ ಮಾಡೋದೇ ಆಗಲಿ, ನಿಮ್ಗೆ ಏನಾದ್ರು ಗೊತ್ತಿಲ್ಲ ಆದರೆ ಆಗಲಿ, ಅದು ಗೈಡ್ಲೈನ್ಸ್ ಆಗಲಿ ಅದನ್ನು ನಾವು ಕೊಡ್ತೀವಿ, ನಮ್ಮ ಸ್ಟಾಫ್ ಕೊಡ್ತಾರೆ. ಓಕೆನಾ?
ಸೊ ಇವಾಗ ನಿಮ್ಗೆ ಆಲ್ಮೋಸ್ಟ್ ಈ ವಿಡಿಯೋ ಗೊತ್ತಾಗಿರುತ್ತೆ ಹೇಗೆ ಏನು ಅನ್ನೋದು. ಸೊ ಒಳ್ಳೆ ಇನ್ಸೆಂಟಿವ್ ಸಿಗುತ್ತೆ, ಚೆನ್ನಾಗಿದೆ ಸ್ಯಾಲ್ರೀಸು. ಯಾರಿಗೆಲ್ಲ 15,000 ಸ್ಯಾಲ್ರಿ ತೊಗೊಂಡು ಆಫೀಸಲ್ಲಿ ಕೆಲಸ ಮಾಡಬೇಕಪ್ಪ ಅನ್ನೋರಿಗೆ ಇದು ಒಳ್ಳೆ ಅವಕಾಶ. ಓಕೆ, ಸೊ ನಾಲೆಜು ಸಿಗುತ್ತೆ. ಓನಾಗಿ ಬಿಸ್ನೆಸ್ ಮಾಡೋರು ಅಂದರೆ ಅವ್ರೂ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಈ ವಿಡಿಯೋಸ್ ನಾನು ಯಾಕೆ ಎಸ್ಪೆಷಲಿಯಾಗಿ ತೊಗೊಂಡು ಬಂದೆ ಅಂದರೆ, ಶಾರ್ಟ್ ವೀಡಿಯೋಸಲ್ಲೆಲ್ಲ 1 ಮಿನಿಟ್ ಅಷ್ಟೇ ಹೇಳಬೇಕು. ಸೊ 1 ಮಿನಿಟಲ್ಲಿ ಹೇಳೋಷ್ಟೊತ್ತಿಗೆ ಅದು ಫುಲ್ ಆಗಿಬಿಡತ್ತೆ. ಸೊ ಅದರಲ್ಲಿ ತುಂಬ ವೀಡಿಯೋಸಲ್ಲಿ ಡೀಟೇಲ್ಸೇ ಇರೋಲ್ಲ, ಕರೆಕ್ಟ್ ಅಲ್ವಾ? ಸೊ ಅದರಿಂದ ಬಟ್ ಫ್ರೆಂಚೈಸಿ ಇದು ಬಂದು ಪ್ರೈವೇಟ್ ಲಿಮಿಟೆಡ್. ಓಕೆ, ಸೊ ಭಯ ಪಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿದೆ ಸರ್ವಿಸ್ಸು. ಓಕೆ, ಆಲ್ಮೋಸ್ಟ್ ಸರ್ವಿಸಸ್ಸಿಂದ ಕೆಲಸ ಮಾಡ್ಕೊಂಡು ಇವಾಗ ಪ್ರೈವೇಟ್ ಲಿಮಿಟೆಡ್ ಆಗಿದ್ದಾರೆ ಅಂದರೆ ಒಳ್ಳೆ ಕೆಲಸ, ಒಳ್ಳೆ ಸ್ಯಾಲ್ರಿ, ಒಳ್ಳೆ ರೆಸ್ಪಾನ್ಸಿಬಲ್ ಕೆಲಸ ಇರುತ್ತೆ. ಓಕೆ, ಸೊ ಅದರಲ್ಲಿ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇರುತ್ತೆ. ಅವ್ರು ತೊಗೊಂಡು ಬೇಕಾದ್ರೆ ಲೇಬರ್ ಕಾಂಟ್ರಾಕ್ಟ್ ಮಾಡ್ಕೊಳ್ತಾರಂದರೆ ಅದಕ್ಕೋಸ್ಕರ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಪ್ರೈವೇಟ್ ಲಿಮಿಟೆಡು ಮೇಂಟೈನ್ ಮಾಡೋದು ಅಷ್ಟೇ ಕೆಲಸ, ಕಷ್ಟ ಕೂಡ. ಓಕೆ, ಸೊ ಅದ್ರ ತಕ್ಕನಾಗೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಅದನ್ನು ಮೇಂಟೈನ್ ಮಾಡಿಕೊಂಡು ಅದರದ್ದೆಲ್ಲ ಇರುತ್ತಲ್ವ. ಸೊ ಪ್ರೊಸೆಸಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇರುತ್ತೆ, ಅದರ ಪ್ರಕಾರ ಏನಿರ್ತಾರೆ ಅದೆಲ್ಲ ಮಾಡ್ಕೊಂಡು ಹೋಗ್ತಾ. ಸೊ ಅದರಿಂದ ನೀವು ಯಾವುದೇ ರೀತಿ ಸೇಲ್ ಮಾಡೋ ಟೈಮಲ್ಲಿ ಭಯ ಪಡೋದೇ ಆಗಲಿ, ಅಯ್ಯೋ ಇದು ಸೇಲ್ ಆಗುತ್ತಾ ಇಲ್ವಾ ಅನ್ನೋದಾಗಲಿ ಡೌಟ್ಸ್ ಎಲ್ಲ ಇಟ್ಕೊಳ್ಬೇಕು. ಓಕೆ, ಪ್ರೈವೇಟ್ ಲಿಮಿಟೆಡ್ ಅಂದರೆ ಒಂದು ಟ್ರಸ್ಟಬಲ್ ಕಂಪನಿ ಆಗಿರುತ್ತೆ. ಓಕೆ ಅಲ್ಲ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ಯಾರೆಲ್ಲ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ 10th ಆಗಿದೆ ಅವ್ರಿಗೆ ನಾಲೆಜ್ ಇದ್ದರೆ ಸಾಕು. ನಮಗೆಲ್ಲ ಪೂರ್ತಿ ಇಂಗ್ಲೀಷು ಬರೋದು ಅವಶ್ಯಕತೆ ಇಲ್ಲ, ನಮಗೇನು ಪೂರ್ತಿ ಹಿಂದಿ ಬರಬೇಕು ಅಂತಿಲ್ಲ. ಕನ್ನಡ ಬಂದರೂ ಪರವಾಗಿಲ್ಲ, ಹಿಂದಿ ಬಂದರೆ ಏನಪ್ಪ ಅಂದರೆ ಬೇರೆ ಬೇರೆ ಸ್ಟೇಟ್ಸಲ್ಲಿ ಇವಾಗ ಆಲ್ಮೋಸ್ಟ್ ನಮಗೆ ರಿಕ್ವೈರ್ಮೆಂಟ್ಸ್ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಅದು ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ತುಂಬ ಜನ ಲೇಬರ್ ಕಾಂಟ್ರಾಕ್ಟ್ಸು ಲೇಬರ್ಸ್ ಇರ್ತಾರೆ, ಅವ್ರ ಹತ್ರ ಕಾಂಟ್ರಾಕ್ಟ್ ತೊಗೊಳ್ಬೇಕು ಅಂತಂದರೆ ಅವ್ರಿಗೆ ಲೈಸೆನ್ಸ್ ಬೇಕು. ಸೊ ಆ ಫ್ರೆಂಚೈಸಿಲಿ ಔಟ್ಲೈಟ್ ನಾವು ಮಾಡ್ತೀವಿ. ಓಕೆ, ಸೊ ಮೇನ್ ಬಂದು ಇದಿಷ್ಟೇ. ಬಟ್ ಆದರೆ ಅದರಲ್ಲಿ ತುಂಬಾ ಇರುತ್ತೆ. ಸೊ ಅದನ್ನು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ನಾನು ಬೇಕಾದ್ರೆ ಅದನ್ನು 2 days ಟ್ರೈನಿಂಗಲ್ಲಿ ನಾನು ಹೇಳ್ಕೊಡ್ತೀವಿ ಹೇಗೆ ಏನು ಅನ್ನೋದು. ಬಟ್ ಆದರೆ ನೀವು ಕನ್ಫರ್ಮ್ ಆಗಿ ಜಾಯಿನ್ ಮಾಡ್ಕೊತೀರಂದರೆ ನಾವು ಅದೆಲ್ಲ ಟ್ರೈನಿಂಗ್ ಕೊಡ್ತೀವಿ. ಸೊ ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗ್ಬೋದು. ಓಕೆಲ್ಲ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವೀಡಿಯೋಸ್ ಬರ್ತಾ ಇರ್ತದೆ. ಸೊ ಡೋಂಟ್ ಮಿಸ್ ಇಟ್ ಅಂತಂದರೆ ಎಲ್ಲರಿಗೂ ನಮಸ್ತೆ.